What's up fam, welcome back to my YouTube ಚಾನಲ್ ಗೈಸ್ ಶುಭೋದಯ ಗೈಸ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಬನ್ನಿ ಗೈಸ್. ಸೊ ಇವಾಗ ಅದೇ ಆಲ್ಮೋಸ್ಟ್ 10:15 ಆಗ್ತಾಯಿದೆ ಗೈಸ್. ಸೊ ಬನ್ನಿ ವರ್ಕೌಟ್ ಸೆಷನ್ ಸ್ಟಾರ್ಟ್ ಮಾಡೋಣ ಗೈಸ್. ಏನು ಮಾಡ್ತೀನಿ ಅಂತ ಗೆಸ್ ಮಾಡಿ ಗೈಸ್, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಬನ್ನಿ ಆ ಥರ ಎಫೆಕ್ಟಿವ್ ಆಗಿ ವರ್ಕೌಟ್ನ ಸ್ಟಾರ್ಟ್ ಮಾಡಬೇಕು ಪ್ರಾಪರಾಗಿ ಅಂತ ತಿಳಿಸ್ಕೊಡ್ತೀನಿ ಗಾಯ್ಸ್. ಬನ್ನಿ 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 ಗಾಯ್ಸ್, ಬನ್ನಿ ಗಾಯ್ಸ್, ಬನ್ನಿ 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 ಗಾಯ್ಸ್. ಸೊ ಗಾಯ್ಸ್, ನೋಡ್ತಾ ಇದ್ದೀರಲ್ಲ, ಗಾಯ್ಸ್ 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 ಫುಲ್ ಆನ್ ವರ್ಕೌಟ್ ಅನ್ಕೊಳ್ಳಿ ಗಾಯ್ಸ್. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ
ಹೆಲ್ಪ್ಫುಲ್ ಆಗುತ್ತೆ. ಸೊ ನಂದೇನಂದರೆ ಡಯಟ್ ಅದೇ ನಾನು ಪ್ರಾಪರಾಗಿ ಪ್ಲ್ಯಾನ್ ಮಾಡಬೇಕು. ನಾನು ಪ್ಲ್ಯಾನ್ ಮಾಡಿ ನಿಮ್ಗೆ ತೋರಿಸ್ಕೊಡ್ತೀನಿ ನಿಮಗೆ ಯಾವ ಥರ ರೆಸಿಪೀಸ್ನ ಮಾಡಬೇಕು ಅಂತ. ಬನ್ನಿ. ಸೊ ಇವಾಗ ಮೆಡಿಟೇಷನ್ ಮಾಡಬೇಕು. ಮೆಡಿಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಯುವರ್ ಮೆಂಟಲ್ ಹೆಲ್ತ್. ಓಕೆನಾ? ಬನ್ನಿ ಮಾಡೋಣ. ಮಾಡೋಣ ಗೈಸ್, ಮಾಡಲೇಬೇಕು ಗೈಸ್. ಕಾಲಂತೂ ಫುಲ್ಲು ನೋವ್ತಾ ಇದೆ ಗೈಸ್, ಫುಲ್ಲು ನೋವ್ತಾ ಇದೆ. ಬನ್ನಿ ಮೆಡಿಟೇಷನ್ ಹಿಂಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ಗಾಯ್ಸ್. ನನಗೆ ನಾನಂತೂ ಮೆಡಿಟೇಷನ್ ಗಾಯ್ಸ್, ಮೆಡಿಟೇಷನ್. ಸೊ ಗಾಯ್ಸ್ ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೋ
ಸೊ ಗೈಸ್ ನೋಡಿದ್ರಲ್ಲ ಯಾವ ಥರ ಇತ್ತು ಮೆಡಿಟೇಷನ್ ಅಂತ. ಗೈಸ್ 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 ಇದು ಆಕ್ಚುಲಿ ಯಾಕೋ ತುಂಬಾನೇ ನೋಡ್ತಾ ಇದೆ ಗೈಸ್ ಈ ಪಾದ. ಒಂದ್ಸತಿ ಫ್ರ್ಯಾಕ್ಚರ್ ಬೇರೆ ಆಗಿತ್ತು, ಅದಕ್ಕೆ 2 ವರ್ಷ ಮುಂಚೆ ಬೆರಳು ಕಟ್ಟಾಗಿಬಿಟ್ಟಿತ್ತು ಗಾಯಸ್. ಏನು ಮಾಡಲಿ ಗಾಯಸ್, ಗಾಡಿ ಬಗ್ಗೆ ತುಂಬಾ ನೋಡ್ತಾ ಇದೆ ಗಾಯಸ್. ಇನ್ನು ಅದೇ ಏನಂದರೆ ಐಸ್ ಕ್ಯೂಬ್ಸ್ದ ಐಸ್ ಇಟ್ಕೋತೀನಿ ಗಾಯಸ್, ಸ್ವಲ್ಪ ಕಡಿಮೆ ಆಗುತ್ತೆ. ಅದು ನರ್ವ್ಸ್ ಇರುತ್ತಲ್ಲ, ಸೊ ತುಂಬಾ ಹಿಂಡ್ದಂಗೆ ಆಗುತ್ತೆ ಗಾಯಸ್. ಅದರಲ್ಲೂ ಗಾಡಿ ಕಿಕ್ ಮಾಡೋ ಪ್ರೆಷರ್ ಬಂದಾಗ ಇದು ಪ್ರೆಷರ್ ಆಗ್ತಿದ್ದೀನಲ್ಲ, ಸೊ ಅದರಿಂದ ಇದಾಗುತ್ತೆ ನೋಡೋದು. ಒಂದು ಕ್ಯಾಲ್ಶಿಯಂ ಮಾತ್ರ ಇದೆ, ಅದು ತೊಗೋತಾ ಇದ್ದೀನಿ. ಅದರಿಂದ ಸ್ವಲ್ಪ ಪರವಾಗಿಲ್ಲ, ಕಡಿಮೆ ಆಗುತ್ತೆ. ಬಟ್ ಸ್ಟಿಲ್ ಮ್ಯಾನೇಜ್ ಮಾಡ್ಕೋಬೇಕು ಅಷ್ಟೇ ಗೈಸ್, ಇನ್ನೇನು ಮಾಡೋಕ್ಕಾಗಲ್ಲ. ಹುಷಾರಾಗಿರಿ ಗೈಸ್. ಅದಕ್ಕೆ ಅಂಥವ್ರೆ ಆದರೂ ಯಾರು ನೋಡ್ತಾ ಇದ್ದೀರ ನಮ್ಮ ಬ್ಲಾಗ್ನ, ಹುಷಾರಾಗಿರಿ. ಮೆತ್ತಗೆ ಓಡಾಡಿ ರೋಡಲ್ಲೇ, ಅದೇ ಗಾಡಿ ಓಡಿಸುವಾಗ ತುಂಬ ಹುಷಾರಾಗಿ ಓಡಿಸಿ. ಹೇಳೋಕ್ಕಾಗಲ್ಲ, ಮೊದಲೇ ನೋಡ್ಬೋದು ನೀವು ಎಷ್ಟು ಟ್ರಾಫಿಕ್ ಇರುತ್ತೆ ಒಂದೊಂದ್ಸತಿ. ಅದರಲ್ಲೂ ಮಳೆ ಬರೋ ಟೈಮ್ ಇದು, ಮಾನ್ಸೂನ್ ಸೀಸನಲ್ಲೂ. ಸೊ ಹುಷಾರಾಗಿರಿ, ಹೇಳೋಕ್ಕಾಗಲ್ಲ ಸ್ಕಿಡ್ ಆಗೋದು ಗಾಡಿನ. ಸೊ ನೀವು ಎಷ್ಟು ಹುಷಾರಾಗಿರ್ತೀರ ಅಷ್ಟು ನಿಮಗೆ ಒಳ್ಳೇದಿಲ್ಲ ಅಂತ. ಸುಮ್ಮನೆ ಆಮೇಲೆ ಏಟಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ನೋಡಿ, ಇವಾಗಿರೋವರೆಗೂ ಅನುಭವಿಸ್ಬೇಕು ಈ ಥರ. ತುಂಬಾ ನೋಡ್ತಿದೆ ಗೈಸ್, ಆಗಲ್ಲ, ಹಿಂಡ್ದಂಗೆ ಆಗುತ್ತೆ ಬೆರಳು. ನೋಡಿ, 2 ಅದಕ್ಕೆ ಹಿಂಗೆ ಜಾಯಿಂಟಾಗಿದೆ. ಹುಷಾರಾಗಿರ್ಬೇಕು ಗೈಸ್, ಅದಕ್ಕೆ ಹೇಳೋಕ್ಕಾಗಲ್ಲ ಯಾವಾಗ ಏನಾಗುತ್ತೆ ಅಂತ. ಅದರಿಂದ ಸೊ ನೀವು ಅದಕ್ಕೆ ಜಾಸ್ತಿ ಇವಾಗ ಏನಂತಾರೆ, ಏನು ಹೇಳೋಕ್ಕೆ ಅಲ್ಲೊಬ್ಬೊಬ್ರು ಏನು ಸ್ಪೀಡಾಗಿ ಓಡಿಸ್ಕೊಂಡು ಬರ್ತಾರೆ. ಆಟೋದವರೇ ಆಗಿರ್ಬೋದು, 2 ವೀಲರೇ ಆಗಿರ್ಬೋದು. ನಿನ್ನೆ ಒಂದು ಕಾರ್ ನೋಡಿದೆ ಗೈಸ್, BMW ಕಾರು. ಏನು ಸ್ಪೀಡಾಗಿ ಹೋಯ್ತು ಅಂದರೆ ಯಪ್ಪ, ಅಷ್ಟು ಸ್ಪೀಡಾಗಿ ಓಡಿಸೋ ನೆಸೆಸಿಟಿ ಇದೆಯಾ ಹೇಳಿ. ಈ ನಮ್ಮ ರೋಡ್ಗಳೇ ಮೊದಲೇ ಸರಿ ಇರಲ್ಲ, ಅದರಲ್ಲಿ ಒಬ್ಬೊಬ್ಬರು ಇಷ್ಟು ಸ್ಪೀಡಾಗಿ ಹೋದರೆ ಏನು ಇಲ್ಲ, ಭಯನೇ ಇಲ್ಲ ಅನ್ನೋಕ್ಕಿಂತ ಬೇರೆಯವ್ರ ತೊಂದರೆ ಆಗ್ಬೋದು ಅಂತ ಒಂದು ಚೂರು ಇದೆ ಒಬ್ಬೊಬ್ಬರಿಗೆ. ಆ ಥರ ಓಡಿಸ್ತಾರೆ, ನೋಡಿರ್ಬೋದು ನೆನ್ನೆ ಬ್ಲಾಗಲ್ಲಿ ನೀವು. ಯಪ್ಪ, ಅದನ್ನ ತೋರ್ಸೋಕ್ಕಾಗಲಿಲ್ಲ, ಬಟ್ ಸ್ಟಿಲ್ ಅದಕ್ಕೆ ಹುಷಾರಾಗಿ ಓಡಿಸ್ಬೇಕು. ಸುಮ್ಮನೆ ಏನೋ ಒಂದು ಕ್ರೇಜ್ ಅಷ್ಟೇ, 1 ಸೆಕೆಂಡ್ ಮಿಸ್ ಆದರೂ ಆಗೋ ಪರಿಣಾಮ ತುಂಬಾ ಇದು ಕ್ರಿಟಿಕಲ್ ಆಗಿರುತ್ತೆ. ಅದಕ್ಕೆ ಹುಷಾರಾಗಿ ಓಡಿಸ್ಬೇಕು. ಏನು ವಿಚಿತ್ರ ಗೈಸ್, ಯಪ್ಪ, ಎಲ್ಲ ಇಷ್ಟು ಬೇಗ ಕಾಲೇಜ್ ಮುಗೀತು ಅಂತ ನಂಬೋಕ್ಕೆ ಆಗ್ತಾಯಿಲ್ಲ. ಆಶ್ಚರ್ಯ ಆಗ್ತದೆ. ಆದರೂ ಸ್ಕೂಲ್ ಡೇಸ್ ಎಲ್ಲ ಒಂಥರ ಇತ್ತು, ಇವಾಗ ಒಂಥರ ನೀನಾಗಲಿ ಇವಾಗ ಏನು ಕೆಲ್ಸಕ್ಕೆ ಹೋಗ್ಬೇಕಾ ಅಂತ ಆಶ್ಚರ್ಯ ಆಗ್ತಾಯಿದೆ ನನಗೆ. ಇಷ್ಟು ಬೇಗ ಮುಗೀತಾ, ಇಷ್ಟು ಬೇಗ ಏನಪ್ಪ ಟೈಮ್. ಅದೇ ವರ್ಷಗಳು ಕಳೀತಾ ಟೈಮ್ ಹೋಗ್ತಾ ಇರೋದು ಬೇಗ, ಒಂದೊಂದು ಸೆಕೆಂಡು ಬೇಗ ಹೋಗೋ ಟೈಮ್. ಅದಕ್ಕೆ ಗೊತ್ತಾಗಲ್ಲ ಇರೋ ಟೈಮ್ನ. ಅದಕ್ಕೆ ನೀವು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡು ಎಲ್ಲರಿಗೂ ಅದಕ್ಕೆ ಇರೋದು 24 hours ಅಲ್ವಾ. ಸೊ ಅದನ್ನು ನಾವು ಹೆಂಗೆ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಂಡು ಪ್ರೊಡಕ್ಟಿವ್ ಆಗಿರ್ತೀವಿ, ಪ್ರತಿಯೊಂದು ನಾವು ಹ್ಯಾಬಿಟ್ಸ್ನ ಬಿಲ್ಡ್ ಮಾಡ್ಕೊಂಡು ಎಷ್ಟು ಎಫಿಷಿಯೆಂಟಾಗಿರ್ತೀವಿ ಅನ್ನೋದು, ಎಷ್ಟು ಎಫಿಷಿಯೆಂಟಾಗಿರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ಯೂಚರಲ್ಲಿ ನಮ್ಮ ಗ್ರೋತು ಕೂಡ. ಸೊ ಅದರಿಂದ ಬನ್ನಿ ಇವತ್ತು ಅದಕ್ಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನು ಬೇಗ ರೀಲ್ ಶೂಟ್ ಇದೆ ಮತ್ತು ವ್ಲಾಗ್ನ ಎಡಿಟ್ ಮಾಡಬೇಕು. ಅದಾದಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ, ಅದು ಇವತ್ತಿನ ವ್ಲಾಗಲ್ಲೇ ಹೆಂಗೆ ನೀವು
ಯಾವ್ದಾದ್ರು ಕೋರ್ಸ್ಗಳು ಮಾಡ್ಬೋದು. ಎಲ್ಲಿ ನಿಮಗೆ ಯಾವ್ದು ಯೂಸ್ಫುಲ್ ಆಗಿರೋದು ಇರುತ್ತೆ, ಮತ್ತು ನೀವು ಹೆಂಗೆ ನಿಮ್ಮ ಕೆರಿಯರ್ಗೆ ಹೆಲ್ಪ್ ಆಗೋಂಥದ್ದು ಪ್ರತಿಯೊಂದು ಇದನ್ನು ತೋರಿಸ್ಕೊಡ್ತೀನಿ ಇವತ್ತಿನ ಬ್ಲಾಗಲ್ಲಿ. ಸೊ ದಯವಿಟ್ಟು ಕೊನೆ ತನಕ ನೋಡಿ ಗೈಸ್. ಸೊ ನನ್ನ ಚಾನಲ್ನ ಯಾರ್ಯಾರು ಇವಾಗ ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಅಮ್ಮ ಮಾತ್ರ ಹೇಳಲ್ಲ ನಾನು. ನಿಮಗೆ ನಿಜವಾಗ್ಲೂ ಇಷ್ಟ ಆಗಿದ್ರೆ ನನ್ನ ಕಂಟೆಂಟ್ನ ಸಪೋರ್ಟ್ ಮಾಡಿ ಗೈಸ್. ಸೊ ಸಿಗ್ತೀನಿ, ಅಲ್ಲಿವರೆಗೂ ಜಸ್ಟ್ ವೇಟ್ ಗೈಸ್. ಕೌಂಟಿಂಗ್ ಮಾಡಲ್ಲ. ಓಕೆ, ಕ್ರೇಜಿ ಎಲ್ಲ ಪ್ಯಾಕ್ ಮಾಡಿದ್ರು ಗೈಸ್. ಫಸ್ಟು ಇವಾಗ ಈ 38 ಕೌಂಟ್ರಲ್ಲಿ ಏನಿದೆಯಲ್ಲ ಅದನ್ನು ಮಾತ್ರ ಇಸ್ಕೊತಾ ಇದ್ದೀನಿ. ಎಲ್ಲ ಬರೆದು ಸೈನ್ ಹಾಕ್ಸ್ಕೊತಾವ್ರಪ್ಪ. ಕ್ರೇಜಿ ಕ್ರೇಜಿ ಕ್ರೇಜಿ. ಇವಾಗ ನಾವು ಶೂ ತಗೊಂಡ್ಬಂದ್ರೆ ಕಸ್ಟಮೈಸ್ ಆಗುತ್ತೆ. ಓಕೆ ಗೈಸ್, ಇವಾಗ ಸದ್ಯಕ್ಕೆ ಇವರು ಮಸ್ತಾಗಿ ಮಾಡ್ತಾರೆ ಗೈಸ್. ಸೆಲೆಕ್ಟ್ ಮಾಡಬೇಕು. ಸುಜಿತ್ ಗೌಡ್ರು ಅಂತ ಸಪೋರ್ಟ್ ಮಾಡಿ. ಕನ್ನಡ ಕಂಟೆಂಟ್ ಕ್ರಿಯೇಟರ್, ಬ್ಲಾಗರ್. 8 ಆಯಿತು, ಇವಾಗ 18 ಸೊ ಮಸ್ತಾಗಿದೆ ಅಂದ್ಕೊಳ್ಳಿ. ಅದೇ 18ದು ಓಕೆ, ಐ ಕಮ್ ಬ್ಯಾಕ್. ಇದರ ಓಪನಿಂಗ್ದಕ್ಕೆ ಹೋಗಿರೋದು ಡೆಲ್ಲಿಯಲ್ಲಿ. ಮಸ್ತ್ ಅಂದ್ಕೊಳ್ಳಿ ಗಾಯ್ಸ್. ನನಗೂ ಹೋಗಕ್ಕೆ ಇಷ್ಟ ಆಯ್ತಾರೆ, ಬಟ್ ಏನು ಮಾಡೋದು, ಬಜೆಟ್ ಇಲ್ಲ ಗೈಸ್. ಯಾರು ಇದ್ರೆ ಸ್ಪಾನ್ಸರ್ ಮಾಡಿ ಹೋಗೋಣ ಜೊತೆಗೆ. ಮಸ್ತಾಗಿರುತ್ತೆ ಈ ಥರ ಹೋಗ್ಬೋದು ಮಸ್ತಾಗಿ. ಫುಲ್ಲು ಜಾಲಿ ಮಾಡ್ಬೋದು, ಜಾಲಿ ಹಂಗೆ ಹೇಳೋದು. ಬಟ್ ಸೀರಿಯಸ್ ಆಗಿ ಟ್ರಾವೆಲ್ ಮಾಡಬೇಕು ಗೈಸ್, ಮಸ್ತಾಗಿರುತ್ತೆ. ಎಕ್ಸ್ಪೀರಿಯೆನ್ಸೇ ಬೇರೆ. ನೀವು ಬೇರೆ ಸ್ಟೇಟ್ಗೆ ಟ್ರಾವೆಲ್ ಮಾಡಿ ಇದು ಮಾಡಿದಾಗ ಅಲ್ಲಿ ಜನನ ಮೀಟ್ ಮಾಡಿದಾಗ ನಿಮಗೂ ಗೊತ್ತಾಗುತ್ತೆ ಹಿಂಗೆ ಆ ಥರ ಏನು ಮಾಡ್ಬೋದು ಅಂತ ಎಲ್ಲ. ಏನು ಬೇಕಾಗಿದೆ ಅಪ್ಪ. ಇದು ನೋಡಿ ಅಪ್ಪ, ಓಕೆ ಗೈಸ್, ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಸೋನಿಕ್ ಬೂಮ್ ಅಂತೆ. ಏನೇನಿದೆ ನೋಡಿ ಗೈಸ್. ಯಪ್ಪ, ಇನ್ನು ತೋರಿಸ್ತಾರಲ್ಲ ನೋಡಿ ಅವ್ರ ಬ್ಲಾಗಲ್ಲಿ. ಮಸ್ತಾಗಿದೆ, ಕ್ರೇಜಿ ಮಾತ್ರ ನಂಬಕ್ಕೆ ಆಗ್ತಾಯಿಲ್ಲ. ಇಡ್ತು ಈ ಥರ ಎಪಿಕ್ ಆಗಿ ಹೊಡೋರೆ ಲಾಂಚು ಅಂತ ಶೂಸ್ ಮಸ್ತಾಗಿದೆ ಮಾತ್ರ. ಕಲೆಕ್ಷನ್ಸ್ ತಗೊಳ್ಳೋದು ಚಿಂದಿ. ಆನ್ಲೈನಲ್ಲಿ ಬಿಟ್ಟಿಲ್ಲ. ಓ ಮೈ ಗಾಡ್, ಫುಲ್ಲು ಔಟ್ ಆಫ್ ಸ್ಟಾಕ್ ಆಗೋದು ಬಾಕಿ ಅಷ್ಟು ಆನ್ಲೈನಲ್ಲಿ ಬಿಟ್ಟು. ಮಸ್ತ್ ಅನ್ಕೊಡಿ, ಕ್ರಿಕೆಟ್ ಬಾಲ್ಸ್ ಮಸ್ತ್. ಏನೇನೆಲ್ಲ ಮಾಡ್ತಾರೆ ನೋಡಿ ಗೈಸ್. ನಾನು ಹೋದ್ರೆ ಹಿಂಗೆ ವ್ಲಾಗ್ ನೋಡ್ಕೊಂಡು ಕೂತಿದ್ದೀನಿ. ಏನು ಮಾಡಲಿ, ಅದಕ್ಕೆ ಗೈಸ್ ಡಿಸಿಪ್ಲಿನ್ ಆಗಿಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ, ಫೋಕಸ್ ಮಾಡಲಿಲ್ಲ. ತುಂಬ ಕಷ್ಟ ಆಗುತ್ತೆ ಗೈಸ್ ನೋಡಿ. ಏನೇನಿದೆ ಅಂತೆಲ್ಲ ತೋರಿಸ್ಬಿಡ್ತೀನಿ ಗೈಸ್. ಏನೇನೋ ಇದೆ ಇಲ್ಲಿ ಟೆಕ್ನಾಲಜಿ ಕೊಟ್ಟಿದ್ದು, ಏನೋ VR ಕಣ್ಣಿಗೆಲ್ಲ ಹಾಕೊಂಡವ್ರೆ. ಓ ಮೈ ಗಾಡ್, ದಿಸ್ ಇಸ್ ಇಟ್. ತುಂಬಾ ಎಪಿಕ್ ಆಗಿದೆ ಗೈಸ್ ಮಾತ್ರ. ಶೂಗೆ ಯಾವ ಥರ ಇದ್ದಾವೆ ನೋಡಿ, ಚಂದಿ. ಮೆಟೀರಿಯಲ್ಗಳು ಯಾವ್ಯಾವ ಥರ ಇದೆ ಎಲ್ಲ. ಏನು ಇಂಥದ್ದಿಲ್ಲ ನಾವೆಲ್ಲ. ಪೀಸೆಲ್ಲ ಇದ್ದಾವೆ ನೋಡಿ, ಒಳಗಡೆ ಹೆಂಗೈತೆ ಅಂತ. ಚೆನ್ನಾಗೈತೆ, ಒಳ್ಳೆ ಫೋಮ್, ಕಲರ್. ಆ್ಯಂಡ್ ಇಲ್ಲಿ ನೋಡಿ ಗೈಸ್, ಅದ್ರದ್ದು ಕಲರ್ಗಳು, ಫ್ಯಾಬ್ರಿಕ್ಸು, ಏನೇನು ಯೂಸ್ ಮಾಡಿದ್ದಾರೆ, ಹೆಂಗೆ ಮಾಡಿದ್ದಾರೆ ಅನ್ನೋದೆಲ್ಲ ಇದು ತೋರಿಸಿದ್ದಾರೆ. ಈ ಥರ ಮಾರ್ಕೆಟಿಂಗ್ ಯಾರು ಮಾಡಿರೋಕ್ಕೆ ಚಾನ್ಸೇ ಇಲ್ಲ. ಎಲ್ಲ ಮ್ಯಾನುಫ್ಯಾಕ್ಚರಿಂದ ಹಿಂಗೆ ಮಾಡಬೇಕು ಅಂತ ಕಂಪ್ಲೀಟ್ ಡೀಟೇಲ್ ಆಗಿ ಕೊಟ್ಬಿಟ್ಟವ್ರೆ. ರೋಬೋಟು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದೆಲ್ಲ ಇಟ್ಕೊಂಡವ್ರು. ತುಂಬಾ ಅಡ್ವಾನ್ಸ್ ಆಗಿದೆ ಮಾತ್ರ. ಇಲ್ಲಿ 1-2 ಐಟಮ್ಗಳೈತೆ ನೋಡಿ. ಹುಡುಗಿರ ಬಟ್ಟೆಗಳು ಫುಲ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂದರೆ A to Z ಇಟ್ಟು ಇಷ್ಟೊಂದು ಕಲೆಕ್ಷನ್ ಮಾಡೋರೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾವು ನೋಡಿ. ಅಯ್ಯೋ ಮಸ್ತಾಗೈತಲ್ಲ ಇದು. ಫಸ್ಟು ರೇಟ್ ನೋಡೋಣ ಗೈಸ್ ಎಷ್ಟೈತೆ ಅಂತ. ಓ 6,000 ರೂಪಾಯಿ. ಆ ಮೆಟೀರಿಯಲ್ ಚೆನ್ನಾಗೈತೆ. ಫುಲ್ ಎಲ್ಲ ಹೊಸ ಕಲೆಕ್ಷನ್ಸ್ ಹಾಕ್ಕೊಂಡಿರೋದು ಅಣ್ಣ. ಟೈಮ್ ಇದೆಲ್ಲ ಮಿಷಿನ್ಗಳು. ಏನು ಶೂ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ? ಗೈಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಮೋಲ್ಡಿಂಗ್ ಎಲ್ಲ ಇಟ್ಬಿಟ್ಟವ್ರೆ. ಮೋಲ್ಡಿಂಗ್ ಎಲ್ಲ ನೋಡಿ ಗೈಸ್, ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು, ಮೋಲ್ಡಿಂಗ್ ಮಾಡೋದು ಎಲ್ಲ ಇಟ್ಟವ್ರೆ. ಫುಲ್ ಮಿಷಿನ್ಗಳು
ಯಾವ ಥರ ಪ್ರಿಪೇರ್ ಆಗುತ್ತೆ ಅನ್ನೋದು ಯಪ್ಪ ಅದೆಲ್ಲ ಕಟ್ ಆಗ್ತಾ ಇರೋದ ಗ್ರೇವಿ ಅನ್ನ ನಿಂತ್ಕೊಂಡು ನೋಡ್ತಾರೆ ಕಟಿಂಗ್ ಗೈಸ್ ಅದಕ್ಕೆ ಏನಾದ್ರು ಒಂದು ಬಿಲ್ಡ್ ಮಾಡಬೇಕು ಗೈಸ್. ನನಗೆ ಏನಾದರೂ ಕಷ್ಟ ಆಗುತ್ತೆ ಗೈಸ್. ಎಂಬ್ರಾಯ್ಡ್ರಿ ಆಗ್ತಾ ಇರೋದು ಇಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಶೂಸ್ನ ಲಿಟ್ರಲಿ ನೋಡ್ಬೋದು ನಂಬಕ್ಕೆ ಆಗ್ತಿಲ್ಲ, ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರಂತೆ. ಗಾಡಿಯಿಂದ ಬಂತು ಅಂತ ಹೇಳಿದ್ರೆ ಓ ಅಲ್ಲೇ ಭಾರಿ ಶೂಸ್ನ ಕ್ರೇಜಿ ಅಲ್ಲಾಯ್ತು ಅಲ್ಲಿಂದ ಬಂತು ಸ್ಟಿಚಿಂಗ್ ಆಯಿತು ಸ್ಟಿಚಿಂಗ್ ಎಲ್ಲ ಆದ್ಮೇಲೆ ಇಲ್ಲಿ ಬಂತು ಇಲ್ಲಿ ಟೋ ಮೋಲ್ಡಿಂಗ್ ಆಗ್ತೈತೆ ಆಮೇಲೆ ಇಲ್ಲಿ ಬಂದು ಗಮ್ ಆಗ್ತೈತೆ ಫಿಟ್ ಆಗ್ತೈತೆ ರೆಡಿ ಆಗ್ತೈತೆ ಇಷ್ಟು ಡೀಟೇಲಾಗಿ ತೋರಿಸ್ತಾರೆ ಅಂದರೆ ನಂಬಕ್ಕೆ ಕೊಡ್ತಾವ್ರೆ ಎಲ್ಲ ಟೆಸ್ಟಿಂಗ್ ಕೊಟ್ಮೇಲೆ ಇಲ್ಲಿ ಬಂದ್ಮೇಲೆ ಇಲ್ಲ ಶೂನೇ ರೆಡಿ ಶೂ ನೋಡಿ ಹುಡುಗಿರು ನೋಡ್ಬಿಡ್ರಿ ಅದನ್ನ ನ್ಯೂ ಇಯರ್ಸ್ ಇಟ್ಟರು ಇಲ್ಲಿ ಬಂತು ಶೂ ರೆಡಿ ಆಯಿತು ಅದನ್ನ ಬಾಕ್ಸ್ ಹಾಕಿದ್ರು ಅದು ಪ್ಯಾಕ್ ಮಾಡಿದ್ರು ಟೆಸ್ಟಿಂಗ್ ಮಾಡ್ತಾರೆ ನೋಡಿ ಇದರಲ್ಲಿ ವಾ ಕ್ರೇಜಿ ಎಲ್ಲ ಬೆಂಡ್ ಆಗ್ತೈತೆ ಇಲ್ವಾ ಅಂತ. ಓ ಶೂ ಫ್ಲೆಕ್ಸ್ ಟೆಕ್ಸ್ಚರ್ ಓಕೆ ಇದೇನಿದು ಫ್ಲೆಕ್ಸೋಮೀಟರು ಓಡ್ತಾ ಇದೆ ರಬ್ಬಿಂಗು ಏಜಿಂಗು ಓ ಲೇಸು ಹಿಂಗಾಗ್ತೈತೆ ಅಂತ ಏನೇನೆಲ್ಲ ಮೆಷಿನ್ಸ್ ಇಟ್ಟವ್ರೆ ಗೈಸ್. ಟೆಕ್ನಾಲಜಿ ಎಲ್ಲೆಲ್ಲಿ ಬಂದೈತು ಸೇಕ್ ಅದಕ್ಕೆ ಇದನ್ನೆಲ್ಲ ಹಾಕಿ ತೋರಿಸಿ ಜನನ ಒಟ್ಟಿಗೆ ಮಕ್ ಮಾಡಿರೋ ವಿರಾಟನ ಪ್ಯಾಡ್ಸ್ಗಳು ಬಿಟ್ಟವ್ರೆ ಇವರು ಪ್ಯಾಡ್ಸ್ ನೋಡಿ 18 ಪ್ಯಾಡು 18 ಪ್ಯಾಡು ಶೂಸು ಗ್ಲೌಸು ಹೆಲ್ಮೆಟ್ಟು ಎಲ್ಲ ಅಥ್ಲೆಟ್ಸ್ ಏನೇನು ಬೇಕು ಪ್ರತಿಯೊಂದು ರೆಡಿ ಮಾಡಿ ಅಣ್ಣ ಬಿಟ್ಟಿರೋದು ಯಾವುದು ಸಾಮಾನ್ಯವಾಗಿ ಬಿಟ್ಟಿಲ್ಲ. ಇದು ನೋಡಿ ಶೂಸ್ ಹೆಂಗೈತೆ ಏನು ಒಂದೇ ಅಣ್ಣ ತಗೊಳಕ್ಕಿಲ್ಲ ಕಲೆಕ್ಷನ್ಸು ಯಪ್ಪ ಇಷ್ಟೊಂದು ಕಲೆಕ್ಷನ್ಸ್ ಯಾವ ಥರ ಶರ್ಟ್ಗಳೈತೆ ಎಲ್ಲ ಸ್ಪೋರ್ಟ್ಸ್ ಯಾವ್ದು ತಗೊಂಡ್ರೆ ಯಾವ್ದು ಬಿಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಒಂದು ತಗೊಳ್ಳೋದ ಎಲ್ಲ ತಗೊಳ್ಳೋದ ಅಯ್ಯೋ ರೇಜಿ ಬಿಡ ಮಕ್ಕ ಆಯ್ತು ಹೊಟ್ಟೆಗಳು ನಿಜವಾಗ್ಲೂ ಮೆಟೀರಿಯಲ್ಗಳು ಚೆನ್ನಾಗೈತಿ ಏನು ಮಸ್ತಾಯ್ತು ನೋಡಿ ಮೆಟೀರಿಯಲ್ ಏನು ಬೇಕೆಲ್ಲ ತೊಗೊಂಡ್ಬಂದಿದ್ದೀನಿ ನೋಡಿ ವಾಟರ್ ಬಾಟ್ಲು ಆಮೇಲೆ ಅದು ಇದು ಸಣ್ಣ ಪುಟ್ಟ ಇನ್ನೇನು ತೊಗೊಳ್ತಾ ಇದ್ದೀನಿ. ಓಕೆ ಗೈಸ್, ಆಡಿಯನ್ಸ್ ಸ್ಟೇಷನ್ ತುಂಬಾ ಮುಖ್ಯ. ಆಡಿಯನ್ಸ್ ಇದ್ದರೆ ಆಮೇಲೆ ನೀವು ಬಿಸ್ನೆಸ್ ಮಾಡಿ ಸ್ಕೇಲ್ ಮಾಡ್ಬೋದಾರ. ಯಪ್ಪ ಅಲ್ಲಿಗೆ ಹೋಗಿರೋರಿಗೆ ಗೊತ್ತಿರುತ್ತೆ ಎಕ್ಸ್ಪೀರಿಯನ್ಸ್ ಹೆಂಗಿರುತ್ತೆ. ಏನು ಮಸ್ತಾಗಿರುತ್ತೆ ಯಪ್ಪ. ಇರೋ ಬರೋರೆಲ್ಲ ರೆಕಾರ್ಡ್ ಮಾಡ್ಕೊಂಡು ಮಸ್ತ್ ಸೇಕಾಗಿದೆ. ಓಹೋ ಓಹೋ ಓ ಸೇಕ್ ಸೇಕ್ ನಂಬಕ್ಕೆ ಆಗ್ತಿಲ್ಲ. ಸಂದೆ ಸೇಕ್ ಅನ್ಕೊಳ್ಳಿ ಗಾಯ್ಸ್. ಸೊ ಗಾಯ್ಸ್ ಕರಣ್ ಜೋಹರ್ ಅಂತ ಹೇಳಕ್ ಬಂದವ್ರೆ. ಫೈನಲಿ ಹೆಂಗೋ ಒಂದು ಸೈನ್ ಹಾಕ್ಬಿಡ್ತವ್ರೆ ಗೈಸ್ ನೋಡಿ. ಸೈನ್ ಆಗಲ್ಲ ಅಂದ್ರು ಅದಕ್ಕೆ ಬರೀ ನೇಮ್ ಮಾತ್ರ ಬರ್ತಾ ಇದ್ದೀನಿ. ಕಸ್ಟಮೈಸೇಷನ್ ನಡೀತೈತೆ ನಂದು ನೋಡಿ ಇಲ್ಲಿ ಕಸ್ಟಮೈಸೇಷನ್ SUJE ರೆಡಿ ಮಾಡಿಟ್ಟಿದ್ದಾರೆ. ಸುಜಿ ಅಂತ ಹಾಕ್ತಾ ಇದ್ದೀನಿ ಅಷ್ಟೇ. ಎಷ್ಟು ಜನ ಅವರೇ ನೋಡಿ ಗೈಸ್, ಎಷ್ಟು ಜನ. ನಾನು ಆಗಲ್ಲ ಅಂದ್ಕೊಂಡಿದ್ದೆ ಪಕ್ಕ 100% ಸಿಗೋ ಆಗ್ತಾ ಇದೆ ಅಷ್ಟೇ. ನೋಡಿ ಇವರು RCB ಗರ್ಲ್ ಅಂತ ಹಾಕ್ತವ್ರೆ ನೋಡಿ ಯಾವ ಥರ ಇದೆ RCB ಗರ್ಲ್ ಅಂತ. ಕಸ್ಟಮೈಸೇಷನ್ ಎಲ್ಲ ಅಲ್ಲೇ ಮಾಡ್ಕೊಡ್ತಾರೆ. ಯಪ್ಪ ಇದ್ಕೊಂಡೇ ಮಾಡ್ತಾ ಇರೋದು, ಇಲ್ಲಾಂದ್ರೆ ಮಾಡಲ್ಲ ಇವರು. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಂತ ಬೆಳಿಗ್ಗೆಯಿಂದ ಅವರು ಸುತ್ತಾಡ್ತಿರ್ತಾರೆ ಮಾಡಿ 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 ಇನ್ನೊಂದು ಶೂಸ್ ಆಗ್ತಾ ಇದೆ. ಫಸ್ಟ್ ನಾಲ್ಕು ಲೆಟ್ರ್ ಹಾಕ್ತೀನಿ ಅಂದ್ರು ಹಂಗೋ ಹಿಂಗೋ ಗಾಡಿ ಬೆಳಿಗ್ಗೆ ಇನ್ನೊಂದು ಲೆಟ್ರ್ ಹಾಕ್ಕೊಂಡಿದ್ದೀನಿ. ಇನ್ನು 2 ಲೆಟ್ರ್ ಹಾಕ್ಬಿಟ್ಟಿದ್ರೆ ಕರೆಕ್ಟಾಗಿ ಸುಜಿತ್ ಅಂತ ನನ್ನ ಹೆಸರು ಆಗ್ಬಿಟ್ಟಿರೋದು. ಫೈನಲಿ ಇಸ್ಕೊಂಡ್ಬಂದೆ. ಓಕೆ ಗೈಸ್, ಫೈನಲಿ ಶೂಸ್ಗಳೆಲ್ಲ ಕಲೆಕ್ಟ್ ಮಾಡಿದ್ರೆ ಸೊ ಗೈಸ್
ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಗುಡ್ ನೈಟ್. ಅಷ್ಟೇ.